ಕೊಪ್ಪಳ ಜಿಲ್ಲೆಯಲ್ಲಿ ಅಕ್ರಮ ಮರಳು ಮಾಫಿಯಾ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನವಲಿ ಕೃಷಿ ಜಮೀನಿನಲ್ಲಿ ಮರಳು ಮಾಫಿಯಾ ಮೇಲೆ ಕನಕಗಿರಿ ಪೊಲೀಸರಿಂದ ದಾಳಿ ಮಾಡಲಾಗಿತ್ತು. ಪೊಲೀಸರ ದಾಳಿ ವೇಳೆ 8 ಹಿಟಾಚಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ವೀರಪ್ಪಣ್ಣ ಕಲ್ಲೂರು ಸೇರಿ 8 ಜನರ ಮೇಲೆ ಕೇಸನ್ನು ಕೂಡ ದಾಖಲಿಸಲಾಗಿದೆ. ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವಂತದ್ದು. ದಾಳಿ ವೇಳೆ ಹಿಟಾಚಿಗಳನ್ನ ಬಿಟ್ಟು ಪರಾರಿಯಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರ ದಾಳಿ ವೇಳೆ 8 ಹಿಟಾಚಿಗಳನ್ನ ಅಲ್ಲೇ ಬಿಟ್ಟು ಓಡೋಗಿದ್ರಂತೆ. ಸೊ ಅವುಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕೃಷಿ ಜಮೀನಿನಲ್ಲಿ ಮರಳು ಮಾಫಿಯಾ ಮಾಡ್ತಾ ಇದ್ದಿದ್ರ ಬಗ್ಗೆ ಮಾಹಿತಿ ಇತ್ತು. ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. 8 ಹಿಟಾಚಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಸರ್ ಸರ್ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಇದೀಗ ಪ್ರಾಧಿಕಾರದ ಸದಸ್ಯನ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಕೃಷಿ ಜಮೀನಿನಲ್ಲಿ ಮರಳು ಮಾಫಿಯಾ ಮಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೋಡೋದಾದ್ರೆ ನಿತ್ಯ ಏನಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರತಿ ಬಾರಿ ಕೂಡ ಅಕ್ರಮ ಮರಳು ಮಾಫಿಯಾ ನಡೀತಾ ಇರೋದು ಮತ್ತು ಅಧಿಕಾರಿಗಳು ದಾಳಿ ಮಾಡ್ತಾ ಇರೋ ಕೂಡ ನಾವು ನೋಡ್ತಾ ಇರ್ಬೋದು. ಅದ್ರ ಜೊತೆಗೆ ಏನಂತಂದ್ರೆ ಸ್ವತಃ ಈಗ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ನವಲಿಯ ಒಂದು ಗ್ರಾಮ ಬರುತ್ತೆ. ನವಲಿ ಗ್ರಾಮದಲ್ಲಿ ಕೆಲವೊಂದಿಷ್ಟು ಹಳ್ಳ ಭಾಗದಲ್ಲಿ ಅಂದ್ರೆ ಹಳ್ಳ ಬರುತ್ತೆ. ಹಳ್ಳದ ಅಕ್ಕಪಕ್ಕದಲ್ಲಿರುವ ಜಮೀನಿನಲ್ಲಿ ಅನಧಿಕೃತವಾಗಿ ಅಲ್ಲಿ ಮರಳು ಮಾಫಿಯಾ ಆಗ್ತಾ ಇತ್ತು. ಇದರಿಂದ ಸ್ವತಃ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಡಿವೈಎಸ್ಪಿ ನೇತೃತ್ವದಲ್ಲಿ ದಾಳಿ ಮಾಡಿದಾಗ ಸರಿಸುಮಾರು 8 ಹಿಟಾಚಿಗಳನ್ನ ಸ್ವತಃ ಪೊಲೀಸರು ವಶಪಡಿಸಿಕೊಂಡಿದ್ದು. ಇದರಲ್ಲಿ ಗಮನಾರ್ಹ ವಿಷಯ ಏನಂತಂದ್ರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದಂತಹ ಈರಪ್ಪಣ್ಣ ಕಲ್ಲೂರು ಸೇರಿದಂತೆ 8 ಜನರ ಮೇಲೆ ಕೇಸ್ ದಾಖಲಾಗಿರುತ್ತಿದ್ದು. ಈರಪ್ಪಣ್ಣ ಕಲ್ಲೂರು ಇದೀಗ ಸ್ವತಃ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿದ್ದಾರೆ ಮತ್ತು ಸರ್ಕಾರದಲ್ಲಿ ಒಬ್ಬ ಪ್ರತಿನಿಧಿಯಾಗಿದ್ದಾರೆ. ಇವರೇ ಸ್ವತಃ ಈಗ ಅಕ್ರಮ ಮರಳು ಮಾಫಿಯಾದಲ್ಲಿ ಭಾಗಿಯಾಗಿರುವಂತದ್ದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರೋದು. ಅದ್ರ ಜೊತೆಗೆ ಅಂತಂದ್ರೆ ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿರ್ತದ್ದು. ಸ್ವತಃ ಈ ರೀತಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯರೇ ಈ ರೀತಿ ನೇರವಾಗಿ ಮರಳು ಮಾಫಿಯಾದಲ್ಲಿ ಭಾಗಿಯಾಗ್ತಾರೆ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂದ್ರೆ ಎಷ್ಟರ ಅಜಾಗರೂಕತೆ ಎಷ್ಟರ ಮಟ್ಟಿಗೆ ನಡೀತದೆ ಅಂತ ಸ್ವತಃ ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡ್ತಾರೆ. ಅದ್ರ ಜೊತೆಗೆ ಏನಂತಂದ್ರೆ ಈರಪ್ಪಣ್ಣ ಕಲ್ಲೂರು ಸೇರಿದಂತೆ ಬಸವನಗೌಡ, ಪೀಪ, ಹನುಮಂತಪ್ಪ, ಜಡಿಯಪ್ಪ, ಸಣ್ಣ ವೀರೇಶ್, ರಾಮಣ್ಣ ಗಾಳಿ ಸೇರಿದಂತೆ ಸ್ವತಃ 8 ಜನರ ಮೇಲೆ ಒಟ್ಟು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಸ್ವತಃ ಕನಕಗಿರಿಯ ಪೊಲೀಸ್ ಠಾಣೆಯಲ್ಲಿ ಕೂಡ ಇದೀಗ ಸ್ವತಃ ಡಿಎಸ್ಪಿ ಅವ್ರ ನೇತೃತ್ವದಲ್ಲಿ ಅಂದ್ರೆ ಡಿಎಸ್ಪಿ ಸೂಚನೆ ಮೇರೆಗೆ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಒಟ್ಟಾರೆ ಪೊಲೀಸ್ ಅಧಿಕಾರಿಗಳ ದಾಳಿಯಿಂದಾಗಿ 8 ಹಿಟಾಚಿಗಳನ್ನ ಈ ಪೊಲೀಸ್ ಅಧಿಕಾರಿಗಳು ವಶಪಡಿಸಿಕೊಂಡು ತನಿಖೆ ನಡೆಸಿರುವಂತದ್ದು. ನೀತಿ ಫೈನ್, ಥ್ಯಾಂಕ್ ಯು ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ. ಸರ್